ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಅಭಿಮಾನೋತ್ಸವ ಯಡಿಯೂರಪ್ಪವ್ರದ್ದು ಆಯಿತು. ಅನೇಕ ಜನ ಬಂದರು. ಎಷ್ಟು ಜನ ಬಂದರು? ಯಾರು 10 ಲಕ್ಷ ಅಂತಾರ, ಯಾರು 5 ಲಕ್ಷ ಅಂತಾರ, ಎಷ್ಟು ಒನ್ಲಿ ಒಂದು ನಮ್ಮ ಯತ್ನಾಳಂತಿ ಅದೆಷ್ಟು ಬರ್ತಾರೆ ರೀ, 10 ಲಕ್ಷ ಬರ್ತಾರೆ ರೀ ಅಂತ ಕೇಳ್ತಾರೆ. ಅವ್ರು ಕೇಳೋ ಸ್ಟೈಲ್ ಭಾಳ ಮಜಾ ಇರ್ತದೆ. ಒಬ್ಬೊಬ್ಬ 4 ಫುಟ್ ರೌಂಡ್ ಇಟ್ಕೊಳ್ರಿ, ಎಷ್ಟಾದರೂ 230 ಎಕರೆ ಬೇಕ್ರಿ ಅಂತ ಹೇಳ್ತಾರೆ. ಹೇಳಿ ಪಾಪ ಅವ್ರ ಮೇಲೆ ಪ್ರೀತಿ ಭಾಳ ಅದ ಅವ್ರಿಗೆ. ಇಲ್ಲಿ ನಾವು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಆದರೆ ಈಗ ಇದ್ರ ಇಫೆಕ್ಟ್ಗಳು ಏನೇನು ಆಗಬಹುದು ಅಂತ. ಯಡಿಯೂರಪ್ಪನವರು ಹೌದು ತಮ್ಮ ಮಗನ ಸಲುವಾಗಿ ಮಾಡಿದಾರೆ. ನವಂಬರ್ದ ತನ್ನ ಮಗ ಉಳಿಬೇಕು, ಅವ ಅಧ್ಯಕ್ಷ ಉಳಿಬೇಕು, ಸಹಜದರಿ ಎಲ್ಲ ತಂದೆ ತಾಯಿಗೆ ತಮ್ಮ ಮಕ್ಕಳು ಬೆಳಿಬೇಕು, ಎತ್ತರಕ್ಕೆ ಹೋಗ್ಬೇಕು ಅನ್ನೋದು ಸಹಜ ಎಲ್ಲರಿಗೂ ಇರುವಂಥದ್ದು. ಆದರೆ ರಾಜಕೀಯದಲ್ಲಿ ಇರಬಾರ್ದು ಅಂತ ಹೇಳಿಸಿಂದ ರಾಜನೀತಿ ಅಂದರೆ ಹೇಳ್ತಾರೆ. ಈ ನೀತಿ ಗೀತಿ ಯಾವುದು ಇಲ್ಲ ರಾಜಕೀಯದಲ್ಲಿ ರಾಜಕೀಯ ನೀತಿ ಅಲ್ಲೇ ಗಾಂಧಿಯವ್ರಿಗೆ ಮತ್ತು ಅದೇ ಕಾಲ ಅಂಬೇಡ್ಕರ್ ಅವ್ರಿಗೆ ಯಾರು ಅದಾರ ರಾಜಕೀಯ ಇತ್ಯದ್ರು ಅವ್ರಿಗೆ, ಇವ್ರಿಗೆಲ್ಲ ಇವ್ರು ರಾಜಕೀಯ ಮಾಡ್ತಾರೆ ಅಷ್ಟೆ. ಅದೇನೂ ಇರಲಿ, ಯಡಿಯೂರಪ್ಪನವರ ಈ ನಡೆಯಿಂದಾಗಿ JDS BJPಯಿಂದ ದೂರ ಸರಿ ಪ್ರಯತ್ನ ಮಾಡ್ತದನ ಅಂತ. ಯಾಕಂದ್ರೆ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು. ಈಗಾಗಲೇ ನಮ್ಮ ನಿಖಿಲ್, ನಮ್ಮ ಕುಮಾರಸ್ವಾಮಿ ಮಗ ಅವರು ಹೋದಲ್ಲಿ ಬಂದಲ್ಲೆಲ್ಲ ನಮ್ಮಪ್ಪನ ಮುಖ್ಯಮಂತ್ರಿ. ಅದೇ ಕಾಲಕ್ಕೆ ನಮ್ಮ ದೇವೇಗೌಡರು ತಮ್ಮ ಮಗನ ಮುಖ್ಯಮಂತ್ರಿ ಹೇಳೋದನ್ನು ನೋಡಿದಾಗ ಸಹಜವಾಗಿ ಯಾರಿಗಾದರೂ ಅಪ್ಪ ನಾವೆಲ್ಲ ದುಡಿದು ಮಾಡಿ ಏನೆಲ್ಲ ಖರ್ಚು ಮಾಡಿ ಆಯ್ಕೆ ಮಾಡಿ ಬಂದ ಆಯ್ಕೆಗೆ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡೋದ ಅಂತ ಯಾರಿಗಾದರೂ ಅನಿಸೋದನ? ಯಡಿಯೂರಪ್ಪಗೆ ಅನಿಸೋದ? ಯಾರಿಗೂ ಅನಿಸೋದ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯತ್ನಾಳ ಜಗದಾಗಿಲ್ಲ. ಯತ್ನಾಳರ ಮಗನ ಅವ್ರು ಮಾಡಿ